ಕಣ್ಣಿಗೆ ಕಾಣಿಸದ ಆತ್ಮಕ್ಕೆ ಸಾವಿಲ್ಲ. ಅದು ಸರ್ವ ರೀತಿಯ ಶಕ್ತಿಯನ್ನ ಹೊಂದಿದೆ. ಅಂತಹ ಶಕ್ತಿಯ ಬಗ್ಗೆ ತಿಳಿದುಕೊಂಡ್ರೆ ಜೀವ ರಹಸ್ಯವನ್ನ ಅರಿತಂತೆ, ಜೀವನ ರಹಸ್ಯವನ್ನ ಅರಿತಂತೆ. ನಮ್ಮ ದೇಹಕ್ಕೆ ಈ ಜನ್ಮದ ಅರಿವು ಮಾತ್ರ ಇದೆ, ಆದ್ರೆ ಆತ್ಮಕ್ಕೆ ಹಿಂದಿನ ಜನ್ಮಗಳ ಮುಂದಿನ ಜನ್ಮಗಳ ಅರಿವಿದೆ. ಅಂತಹ ಅರಿವಿನಿಂದ ನಮ್ಮ ದೇಹದಲ್ಲಿ ಉದ್ಭವಿಸೋ, ಮನಸ್ಸಿನಲ್ಲಿ ಉದ್ಭವಿಸೋ ನೋವನ್ನ, ಕಾಯಿಲೆಗಳನ್ನ ನಿವಾರಿಸಿಕೊಳ್ಳಬಹುದು. ಹಿಂದಿನ ಜನ್ಮಗಳ ರಹಸ್ಯಗಳನ್ನ ತಿಳಿಯಬಹುದು. ಇದು ಈ ಜನ್ಮ, ಮುಂದಿನದು ಪುನರ್ಜನ್ಮ, ಹಿಂದಿತ್ತು ಪೂರ್ವಜನ್ಮ. ಪ್ರತಿಭಾ ಅನ್ನೋ ಬೆಂಗಳೂರಿನ ಮಹಿಳೆಯೊಬ್ಬರಿಗೆ ಕಾಗೆ ಹದ್ದುಗಳ ಭಯ ಕಾಡ್ತಿತ್ತು. ವಿಚಿತ್ರ ಸಮಸ್ಯೆಗಳನ್ನ ಬಗೆಹರಿಸೋ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಳೆದ ವಾರ ಪ್ರತಿಭಾ ಅವರ ಬಗ್ಗೆ ಪ್ರಸಾರ ಮಾಡಲಾಗಿತ್ತು. ಅವರಿಗೆ ಚಿಕಿತ್ಸೆ ಕೊಡಿಸಲಾಗಿತ್ತು. ಇದೀಗ ಅವರು ಭಯದಿಂದ ಮುಕ್ತರಾಗಿದ್ದಾರಾ? ತಮ್ಮ ಸಮಸ್ಯೆಯಿಂದ ಮುಕ್ತರಾಗಿದ್ದಾರಾ? ಬನ್ನಿ ಅದನ್ನ ಪ್ರತ್ಯಕ್ಷವಾಗಿ ನೋಡೋಣ. ಬೆಂಗಳೂರಿನ ವಿಜಯನಗರದ ನಿವಾಸಿ ಕೈಗಾರಿಕೋದ್ಯಮಿ ವಿಜಯಾನಂದ್ ಅವರ ಮಡದಿ ಪ್ರತಿಭಾ ಅವರಿಗೆ ಬಹುದಿನಗಳಿಂದ ಒಂದು ರೀತಿ ಭಯ ಕಾಡ್ತಿತ್ತು. ಅದೇನೆಂದ್ರೆ ಕಾಗೆ ಹದ್ದುಗಳನ್ನು ಕಂಡ್ರೆ ಅವರಿಗೆ ವಿಪರೀತವಾದ ಭಯ. ಇವರಿಗೆ ಕಾಗೆ ಹದ್ದುಗಳನ್ನು ಕಂಡ್ರೆ ಎಷ್ಟರ ಮಟ್ಟಿಗೆ ಭಯ ಅಂದ್ರೆ ಅವು ತಮ್ಮನ್ನು ಆಕ್ರಮಿಸಿ ಎಲ್ಲಿ ಸಾಯಿಸಿ ಬಿಡ್ತಾವೋ ಅನ್ನುವಷ್ಟು ಭಯ ಪ್ರತಿಭಾ ಅವರನ್ನ ಕಾಡ್ತಿತ್ತು. ಎಷ್ಟೋ ಆಸ್ಪತ್ರೆಗಳಿಗೆ ತೋರಿಸಿಕೊಂಡಿದ್ರೂ ಅವರು ಈ ಭಯದ ಸಮಸ್ಯೆಯಿಂದ ಮುಕ್ತವಾಗಿರಲಿಲ್ಲ. ಈ ವಿಚಿತ್ರವಾದ ಸಮಸ್ಯೆಯಿಂದ ಬಳಲ್ತಾ ಇರೋ ಪ್ರತಿಭಾ ಅವರನ್ನ ನಮ್ಮ ಪೂರ್ವಜನ್ಮ ಕಾರ್ಯಕ್ರಮದ ವೇದಿಕೆಗೆ ಕರೆತರಲಾಗಿತ್ತು. ಶ್ರೀ ಬಾಲಕೃಷ್ಣ ಗುರೂಜಿ ಅವರು ತಮ್ಮ ಸಂಮೋಹಿನಿ ವಿದ್ಯೆಯಿಂದ ಅವರನ್ನ ಪೂರ್ವಜನ್ಮಕ್ಕೆ ಕರೆದುಕೊಂಡು ಹೋದರು. ನೀನು, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಅಂತ ನಾವೇನು ಕರಿತೀವಿ, ಅವರೆಲ್ಲ ಒಟ್ಟಿಗೆ ಇರುವಂತಹ ವೇಳೆಗೆ ನಿನ್ನ ಮನಸ್ಸು ಹಿಂದಕ್ಕೆ ಕರ್ಕೊಂಡೋಗಿರುತ್ತೆ. ಆಗ ಎಸ್ ಅಂತೀಯ. 3, 2, 1, 0. ಆಗಲೇ ಗೊತ್ತಾಗಿದ್ದು ಪ್ರತಿಭಾ ಅವರಿಗೆ ಕಾಗೆ ಹದ್ದುಗಳನ್ನು ಕಂಡ್ರೆ ಭಯವಾಗುವುದಕ್ಕೆ ಹಿಂದಿನ ಒಂದು ಜನ್ಮದಲ್ಲಿ ನಡೆದ ಒಂದು ಘಟನೆಯೇ ಕಾರಣ ಅನ್ನೋದು. ನನ್ನ ಹತ್ರ ಬರ್ತಾ ಇದ್ದಾಗಲ್ಲ ಗೊತ್ತಾ ಇದೆ. ಹಾಗೆ ಹೇಳಿ ಓಡಿಸ್ತಾ ಇದ್ದೀನಿ, ಅದು ಗೊತ್ತಾ ಇದೆ. ನಾನು ಅಂತಹ ಭಯ ಮತ್ತೆಂದೂ ಕಾಡದಿರಲಿ ಎಂದು ಗುರೂಜಿಯವರು ಪ್ರತಿಭಾ ಅವರ ಸುಪ್ತ ಮನಸ್ಸಿಗೆ ಆದೇಶ ನೀಡಿದರು. ನಮ್ಮ ಕಾರ್ಯಕ್ರಮದ ಹೊರತಾಗಿ ಪ್ರತಿಭಾ ಅವರಿಗೆ 2 ಬಾರಿ ಇದೇ ರೀತಿಯ ಚಿಕಿತ್ಸೆಯನ್ನ ನೀಡಲಾಯಿತು. ಈಗ ಪ್ರತಿಭಾ ಅವರು ತಮ್ಮ ಭಯದಿಂದ ಸಂಪೂರ್ಣ ಮುಕ್ತರಾಗಿದ್ದಾರೆ, ಸಾವಿನ ಭಯದಿಂದ ದೂರಾಗಿದ್ದಾರೆ. ನಂಗೆ ಮುಂಚೆ ಕಾಗೆ ದೂರದಲ್ಲಿ ಬರ್ತಾ ಇದ್ರು ತುಂಬಾ ಹೆದರಿಕೆ ಆಗ್ತಾ ಇತ್ತು, ಭಯ ಆಗ್ತಾ ಇತ್ತು. ಇವಾಗ ದೂರಲ್ಲಿ ಹತ್ರ ಬಂದ್ರು ನಂಗೆ ಹೆದರಿಕೆ ಇಲ್ಲ. ದಿನ ಅದಕ್ಕೆ ಇವಾಗ ಚಪಾತಿ ಎಲ್ಲ ಹಾಕ್ತಾ ಇದ್ದೀನಿ. ಕಾಗೆ ಅಂದ್ರೆ ತುಂಬಾ ಇಷ್ಟಪಡೋ ಥರ ಆಗಿದೆ ಈಗ. ನಂಗೆ ಪಾಸ್ಟ್ ಲೈಫ್ ಥೆರಪಿ ಆದ್ಮೇಲೆ ಈ ಚೇಂಜಸ್ ಆಗಿದೆ ನನಗೆ. ಸೊ ಅದಾದ್ಮೇಲೆ ಮತ್ತೆ ನಾನು 2 ಹಿಪ್ನೋಸಿಸ್ ಥೆರಪಿನೂ ತಗೊಂಡೆ 2. ಆಮೇಲೆ ಇವಾಗ ಕಂಪ್ಲೀಟ್ ಆಗಿ ನಾನು ಭಯನೇ ಇಲ್ಲ ನನಗೆ ಕಾಗೆ ಅಂದ್ರೆ ಆ ಥರ ಆಗಿದೆ. ಬಿಫೋರ್ 1 year ಬಿಫೋರ್ ಕಾಗೆ ಕಂಡ್ರೆ ಸಿಕ್ಕಾಬಿಟ್ಟೆ ಭಯ ಇತ್ತು. ದೂರದಲ್ಲೇ ನೋಡಿದ್ರು ಕೂಡ ಎದುರ್ಕೊಳ್ತಾ ಇದ್ರು. ಈಗ ಆ ರಿಗ್ರೆಷನ್ ಥೆರಪಿ ಆದ್ಮೇಲೆ 2 ಹಿಪ್ನೋಸಿಸ್ ಹೀಲಿಂಗ್ ಮುಗಿದ್ಮೇಲೆ ಒಂದು ಚೂರು ಭಯ ಇಲ್ಲ, ಕಂಪ್ಲೀಟ್ ಆಗಿ ಹೊರಟೋಗಿದೆ. ವಿಚಿತ್ರವಾದಂತಹ ಸಮಸ್ಯೆಗಳನ್ನ ಬಗೆಹರಿಸೋ ಈ ಕಾರ್ಯಕ್ರಮವೇ ಪೂರ್ವಜನ್ಮ. ಇಂದು ನಾವು ಈ ವೇದಿಕೆಗೆ ಕರೆತರುತ್ತಿದ್ದೇವೆ ಖ್ಯಾತ ಜ್ಯೋತಿಷಿಗಳಾದ ಸಚ್ಚಿದಾನಂದ ಬಾಬು ಅವರನ್ನ. ಇದಕ್ಕೂ ಮೊದಲು ಅವರನ್ನ ಬಹು ವರ್ಷಗಳಿಂದ ಕಾಡ್ತಾ ಇರೋ ಸಮಸ್ಯೆಗಳಾದ್ರೂ ಏನು ಅನ್ನೋದನ್ನ ತಿಳಿಯೋಣ. ವೈಜ್ಞಾನಿಕ ಜ್ಯೋತಿಷಿ ಎಂದೇ ಖ್ಯಾತವಾಗಿರೋ ಸಚ್ಚಿದಾನಂದ ಬಾಬು ಅವರು ಹುಟ್ಟಿದ್ದು, ಬೆಳೆದದ್ದು, ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲವೂ ಬೆಂಗಳೂರಿನಲ್ಲೇ. ಇವರು ಖ್ಯಾತ ಜ್ಯೋತಿಷಿಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದ ದಿವಂಗತ ಶ್ರೀ BV ರಾಮನ್ ರವರ ಪುತ್ರ. ಸಚ್ಚಿದಾನಂದ ಬಾಬು ಪೂರ್ವಜನ್ಮ ಹಾಗೂ ಪುನರ್ಜನ್ಮದಲ್ಲಿ ನಂಬಿಕೆ ಉಳ್ಳವರು.
ಅವುಗಳನ್ನು ನಿಖರವಾಗಿ ಅರಿಯಬೇಕೆಂಬ ಆಶಯ ಹೊಂದಿರೋ ಸಚ್ಚಿದಾನಂದ ಬಾಬು ಅವರನ್ನ ಬಹಳ ವರ್ಷಗಳಿಂದ ಒಂದು ಸಮಸ್ಯೆ ಕಾಡುತ್ತಿದೆಯಂತೆ. ಆ ಸಮಸ್ಯೆಯೇ ವಿಚಿತ್ರವಾದಂತಹ ಕನಸುಗಳು. ಇನ್ನು ಇವರಿಗೆ ಕಾಡ್ತಿರೋ ವಿಚಿತ್ರವಾದ ಕನಸುಗಳು ಎಂಥದ್ದು ಅಂದ್ರೆ, ಹಣೆಗೆ ಏಟು ತಗುಲಿ ರಕ್ತ ಸುರಿಯೋದು, ಬೆಟ್ಟ ಗುಡ್ಡಗಳು ಕಾಣಿಸೋದು, ವಿಶೇಷವಾಗಿ ಶಿವಾಲಯ ಕಾಣಿಸೋದು ಮತ್ತು ಶಿವನಿಂದ ವಿಶೇಷವಾದ ಬೆಳಕು ಬರೋದು. 10 ವರ್ಷಗಳಿಂದ ಕೆಲವು ಕನಸುಗಳಾಗ್ತವೆ. ಆ ಕನಸಲ್ಲಿ ಒಂದು 3 ತಿಂಗಳು 6 ತಿಂಗಳಿಗೆ ಒಂದ್ಸರ್ತಿ ನನಗೆ ಹಣೆಗೆ ಏಟು ಬಿದ್ದಂಗೆ ಕನಸಾಗ್ತದೆ. ನನ್ನ ಹಣೆಯನ್ನು ನಾನೇ ನೋಡಿಕೊಂಡು ಅಲ್ಲಿ ರಕ್ತ ಬರ್ತಾರಂಗೆ ಆಗ್ತದೆ. ಆನಂತರ ಶಿವನ ಗುಡಿಯಲ್ಲಿ ನಿಂತಿರ್ತೀನಿ, ಅಲ್ಲೇನೋ ಬೆಳಕು ಬಂದುಬಿಡುತ್ತೆ ಸಡನ್ನಾಗಿ. ಇಂಥ ಕನಸುಗಳು ಬಿದ್ದ ನಂತರ ಅವರು ಮೇಲಿದ್ದಾಗ ತಲೆ ತುಂಬ ನೋವಾಗುತ್ತಂತೆ, ಬಹಳಷ್ಟು ಬೇಸರವಾಗುತ್ತಂತೆ. ಈ ರೀತಿಯ ಕನಸುಗಳು ಯಾಕೆ ಬೀಳ್ತಾವೆ ಅನ್ನೋ ಗೊಂದಲ ಅವರನ್ನ ಬಹಳ ದಿನಗಳಿಂದ ಕಾಡ್ತಿವೆ. ಸುಮಾರು ಒಂದು 10 ವರ್ಷಗಳಿಂದ ನನಗೆ ಇದು ಕಾಡ್ತಾ ಇದೆ. 3 ತಿಂಗಳು 6 ತಿಂಗಳು 8 ತಿಂಗಳು ಒಂದ್ಸರ್ತಿ ಆಗ್ತಾ ಇರುತ್ತೆ. ಅದು ಈ ಪೆಟ್ಟು ಬಿದ್ದಿರೋದು ಹೆಚ್ಚು ಕಮ್ಮಿ ನನಗೆ ನವಮಿ ಅಥವಾ ಅಮಾವಾಸ್ಯೆ ದಿವಸ ಪೆಟ್ಟು ಬೀಳೋಂಗೆ ಆಗ್ತದೆ. ಎದ್ದಾಗ ಅವತ್ತು ಸ್ವಲ್ಪ ತಲೆನೋವು ಇರ್ತದೆ ನನಗೆ. ಅದು ಯಾತಕ್ಕೆ ಅಂತ ನನಗೆ ಇದುವರೆಗೂ ನನಗೆ ಗೊತ್ತಾಗಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಿಂದ ಇಂತಹ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಲಿಲ್ವಾ ಅನ್ನೋ ನಮ್ಮ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ, ಖಂಡಿತ ಪ್ರಯತ್ನ ಪಟ್ಟಿದ್ದೀನಿ ನಾನು. ಆದರೆ ಏನಾಗುತ್ತೆ ಅಂದರೆ, ಜ್ಯೋತಿಷಿಗಳು ಅವರವ್ರ ಜಾತಕ ನೋಡ್ಕೋಬಾರ್ದು ಅಂತ ನಮ್ಮ ಗ್ರಂಥಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ಡಾಕ್ಟ್ರ್ ಕಾಯಿಲೆ ಬಂದರೆ ಅವ್ರು ಬೇರೆ ಡಾಕ್ಟ್ರ್ ಹತ್ರ ಹೋಗಬೇಕಾಗತ್ತೆ. ಹಾಗೆ ನಮಗೇನಾದರೂ ಅನಿಸಿದಾಗ ನಮ್ಮ ಜಾತಕ ನಾವೇ ನೋಡಿಕೊಂಡಾಗ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗ್ಬೋದೇನೋ ಅಂತ ಅನಿಸುತ್ತೆ. ವಿಚಿತ್ರವಾದ ಕನಸುಗಳು ಬಂದಾಗ ಮೌನ ವಹಿಸೋ ಸಚ್ಚಿದಾನಂದ ಬಾಬು ಅವರ ಬಗ್ಗೆ ಅವರ ಪತ್ನಿ ಹೇಳೋದೇನೆಂದ್ರೆ, ಇದು ಹಣೆಗೆ ಏಟ್ ಬಿದ್ದಿದ್ದ ಬಗ್ಗೆ ಅವ್ರಿಗೆ ನಾನೇನಾದ್ರೂ ಭಯ ಪಟ್ಕೊಳ್ತೀನಿ ಅಂತ ಏನಾದ್ರು ಜಾಸ್ತಿ ಹೇಳಿಲ್ಲ ಅನ್ಸುತ್ತೆ. ಇದ್ರ ಬಗ್ಗೆ ಆಧ್ಯಾತ್ಮಿಕವಾಗಿ ಅವ್ರಿಗೆ ಹಿಂದೆ ಈಶ್ವರ ಪ್ರತ್ಯಕ್ಷ ಆದಾಗೆ, ಲೈಟ್ ಬಂದಾಗೆ, ಏನೋ ಹಿಂದಿನ ಜನ್ಮದಲ್ಲಿ ಇದೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನನಗೆ. ಯಾವಾಗಾದ್ರೂ ಒಂದೊಂದು ಸರ್ತಿ ಮಾತಾಡಿದ್ದೀವಿ ಆ ಬಗ್ಗೆ. ಲೈಟ್ ಬಂದಾಗೆ, ಇದು ಜಪ ಮಾಡ್ತಾ ಕೂತಿದ್ದಾಗೆ, ಪ್ರತ್ಯಕ್ಷ ಆದಾಗೆ, ಒಂಥರ ಬ್ರಾಹ್ಮಣ, ವಯಸ್ಸಾಗಿರೋ ಒಂದು ಬ್ರಾಹ್ಮಣ ಜಪ ಇದು ರುದ್ರಾಕ್ಷ ಎಲ್ಲ ಹಾಕೊಂಡು ಬಂದು ಪ್ರತ್ಯಕ್ಷ ಆದಾಗೆ, ಈ ಥರ ಎಲ್ಲ ಹೇಳ್ತಾ ಇದ್ರು ಅವರು. ಪದೇ ಪದೇ ಅದೇ ರೀತಿಯ ಕನಸುಗಳು ಯಾಕೆ ಬೀಳ್ತವೆ? ಅದರಿಂದ ಉಂಟಾಗ್ತಾ ಇರೋ ನೋವಿನಿಂದ ಆಚೆ ಬರೋದು ಹೇಗೆ? ಇವುಗಳಿಗೆ ಪೂರ್ವಜನ್ಮ ಏನಾದರೂ ಕಾರಣವಿರಬಹುದು ಅನ್ನೋ ಪ್ರಶ್ನೆ ಅವರದ್ದಾಗಿತ್ತು. ಹಾಗಾಗಿಯೇ ಸಚ್ಚಿದಾನಂದ ಬಾಬು ಅವರನ್ನ ನಾವು ನಮ್ಮ ವೇದಿಕೆಗೆ ಕರೆತಂದೆವು. ಬಾಲಕೃಷ್ಣ ಗುರೂಜಿಗಳನ್ನ ಭೇಟಿ ಮಾಡಿಸಿದೆವು. ಬಾಲಕೃಷ್ಣ ಗುರೂಜಿಗಳು ಪ್ರಶ್ನಾವಳಿಯನ್ನ ಆರಂಭಿಸಿದರು. ಸಚ್ಚಿದಾನಂದ ಬಾಬು ಅವರನ್ನ ಬಹಳ ವರ್ಷಗಳಿಂದ ಕಾಡ್ತಾ ಇರೋ ಕನಸಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದರು. ತಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ, ತಾವು ಬಹಳ ಪ್ರಖ್ಯಾತಿಯಾದಂತಹ ಜ್ಯೋತಿಷಿಗಳು ಅಂತ ಬಹಳ ಸಂತೋಷ ಆಗ್ತಾ ಇದೆ. ಈಗ ತಾವು ಯಾವ ಕಾರಣಕ್ಕೋಸ್ಕರ ನಮ್ಮಲ್ಲಿಗೆ ಬಂದಿದ್ದೀರಾ ಅಂತ ದಯವಿಟ್ಟು ಸ್ವಲ್ಪ ಹೇಳಿ. ವಿಚಿತ್ರವಾಗಿರೋ ಕನಸು ನನಗೆ ಸುಮಾರು 2 ತಿಂಗಳಿಗೊಂದ್ಸರ್ತಿ 3 ತಿಂಗಳಿಗೊಂದ್ಸರ್ತಿ ನಾನು ಸತ್ತು ಹೋಗಿರ್ತೀನಿ, ಹಣೆಗೆ ಏಟು ಬಿದ್ದಿರುತ್ತೆ, ಓಕೆ, ಹಣೆಯಲ್ಲಿ ರಕ್ತ ಬರ್ತಾ ಇರುತ್ತೆ. ನನ್ನ ಮನೆಯವ್ರಿಗೆ ಹೇಳಕ್ಕೆ ಹೋಗಲ್ಲ, ಇದು ಗಾಬರಿ ಪಡ್ತಾರೆ ಅಂತ. ಈ ಥರ ಪದೇ ಪದೇ ಬರ್ತಾ ಇರುತ್ತೆ ನನಗೆ. ಓಕೆ. ಮತ್ತು ನನ್ನ ಜಾತಕದ ಪ್ರಕಾರ ಯಾವ ರೀತಿಯಲ್ಲಿ ಸಾವು ಬರುತ್ತೆ ಅಂತ ನೋಡಿಕೊಂಡಾಗ ಈ ರೀತಿ ಸಾವು ಬರುತ್ತೆ ಅಂತ ನನಗೆ ಕಂಡು ಬಂದಿಲ್ಲ. ಓಕೆ. ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಆ ರಕ್ತ ಬಂದು ಆಗುವಂಥದ್ದು. ಬಟ್ ಪದೇ ಪದೇ ಅದು ಬರ್ತದೆ ನನಗೆ. ಓಕೆ. ಎಲ್ಲ ನಾನು ಬಿದ್ದಿದ್ದಂಗೆ ಎಲ್ಲ ಬಿದ್ದಿರ್ತೀನಿ, ಹಣೆಯಲ್ಲಿ ರಕ್ತ ಸುರಿತಾ ಇರ್ತದೆ, ಪ್ರಾಣ ಹೊರಟೋಗಿರುತ್ತೆ. ಅದೊಂದು ಪದೇ ಪದೇ ಬರುತ್ತೆ. ಇನ್ನೊಂದು ಏನು ಬರ್ತದೆ ಅಂದರೆ, ಎಲ್ಲೋ ನಾನು ತೇಲಾಡಿಕೊಂಡು, ಅಂದರೆ ದೇಹನೇ ಇರೋದಿಲ್ಲ, ತೇಲಾಡ್ಕೊಂಡು ಎಲ್ಲ ಓಡಾಡ್ತಾ ಇರ್ತೀನಿ ನಾನು. ಆ ಓಡಾಡಿದಾಗ ವಿಚಿತ್ರವಾಗಿರೋಂಥ ಜನರನ್ನೆಲ್ಲ ನೋಡ್ತಾ ಇರ್ತೀನಿ. ಅದಕ್ಕೆ ಇದೇನು ಪ್ರಪಂಚದ ನಿಯಮ, ಇದೇನು ದೇವರ ಸೃಷ್ಟಿ, ಇದುವರೆಗೂ ನನಗೆ ಖಂಡಿತವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಆದರೆ ಒಂದು ಮಾತ್ರ ಖಂಡಿತ, ನಾವು ಜಾತಕ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಹಿಂದಿನ ಜನ್ಮದ ಬಗ್ಗೆ ವಿವರಣೆ ಕೊಡ್ಬೋದು, ಸ್ವಲ್ಪ ಮಟ್ಟಿಗೆ ಪುನರ್ಜನ್ಮದ ಬಗ್ಗೆ, ಮುಂದಿನ ಜನ್ಮದ ಬಗ್ಗೆ. ಇವಾಗ 12ನೇ ಮನೆ ನೋಡಿದಾಗ ಮುಂದಿನ ಜನ್ಮ, 5ನೇ ಮನೆ ನೋಡಿದಾಗ ಹಿಂದಿನ ಜನ್ಮ, ಅದ್ರ ಬಗ್ಗೆ ವಿವರಣೆಗಳು ಕೊಡ್ಬೋದು ತಕ್ಕ ಮಟ್ಟಿಗೆ. ಇದಕ್ಕೆ ಮುಂಚೆ ನಿಮಗೆ ತಲೆಗೆ ಏಟು ಬಿದ್ದು ಸತ್ತ ಹಾಗೆ ಅನಿಸುವಂತಹ ಕನಸುಗಳು ಸುಮಾರು ಎಷ್ಟು ಸಲ ಬಂದಿರಬಹುದು? ನಿಮ್ಮ ಜೀವನದ ಸುಮಾರು 56 ವರ್ಷಗಳಲ್ಲಿ
ಸುಮಾರು ಎಷ್ಟು ಸಲ ಬಂದಿರ್ಬೋದು, ಒಂದು 40-50 ಸರ್ತಿ ಬಂದಿರ್ಬೋದು. ಈ ಕನಸುಗಳಲ್ಲಿ ಮತ್ತಿನ್ನೇನು ಥರ ಬರುತ್ತೆ? ಏನಾದ್ರು ಕಾಡೋದುಂಟಾ ಅಥವಾ ವಿಚಿತ್ರವಾಗಿ ಏನಾದ್ರು ಆಗೋದುಂಟಾ? ಇನ್ನು ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಇದು ರಾತ್ರಿ ಮಲಗಿದಾಗ ಇನ್ನೇನು ಬೆಳಗ್ಗೆ ಎದ್ದೇಳಬೇಕು ಅನ್ನೋವಾಗ, ಅಂದರೆ ಒಂದು ಬೆಳಗಿನ ಜಾವ ಒಂದು 2:30, 3 ಗಂಟೆ, 4 ಗಂಟೆ ಅಷ್ಟೊತ್ತಿಗೆ ಸುಮಾರು ಒಂದು ತಿಂಗಳಿಗೊಂದು ಸರ್ತಿ, ಹೆಚ್ಚು ಕಮ್ಮಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹೊತ್ತಿಗೆ ಮೇಲ್ಗಡೆಯಿಂದ ಒಂದು ಬೆಳ್ಳಕ್ಕಿರೋ ಜ್ಯೋತಿ ಬಂದು ಇಲ್ಲಿ ನನ್ನ ಬ್ರಹ್ಮರಂಧ್ರ ಮೇಲ್ಗಡೆ ಬಂದಂಗೆ ಆಗ್ತದೆ. ಯಾವುದೋ ಒಂದು ಜ್ಯೋತಿ ಮೇಲ್ಗಡೆಯಿಂದ ಬರುತ್ತೆ, ಭಾಳ ಆಕಾಶದಿಂದ ಬರುತ್ತೆ. ಇಲ್ಲಿ ಬ್ರಹ್ಮರಂಧ್ರಕ್ಕೆ ಬಂದು ಮೈಯೆಲ್ಲ ಬೆಳಗಾದಂಗೆ ಆಗುತ್ತೆ. ಒಂದ್ಸರ್ತಿ ಬೆಟ್ಟಗಳು ಕಾಣುತ್ತೆ, ವಿಚಿತ್ರವಾಗಿರೋ ಬೆಟ್ಟಗಳು. ನಾನು ಇದುವರೆಗೂ ಆ ಬೆಟ್ಟಗಳು ನೋಡೇ ಇಲ್ಲ. ಬೆಟ್ಟಗಳು ಕಾಣಿಸ್ತದೆ. ಆಯ್ತು, ಇದಕ್ಕೆಲ್ಲ ಸೊಲ್ಯೂಷನ್ ನೋಡೋಣ ಬನ್ನಿ. ಒಂದು ಜನ್ಮದಲ್ಲಿ ಸಚ್ಚಿದಾನಂದ ಬಾಬು ಅವರು ಏನಾಗಿದ್ರು? ಆ ಜನ್ಮದಲ್ಲಿ ನಡೆದಂತಹ ಸಂಗತಿಗಳೇನು? ಸಂಪೂರ್ಣ ಗಮನ ಉಸಿರಾಟದ ಮೇಲಿರುವಾಗ ನಾನು 5ರಿಂದ 0 ಎಣಿಸಿ ನಿಮ್ಮ ಹಣೆಯನ್ನು ಮುಟ್ಟಿ ಡೀಪ್ ಸ್ಲೀಪ್ ಅಂತೀನಿ. ಆಗ ಮೊದಲು ಹೋಗಿದ್ದಂತಹ ಆಳವಾದ ವಿಶ್ರಾಂತಿಗಿಂತಲೂ ಇನ್ನೂ ಹೆಚ್ಚಿನ ಆಳವಾದ ವಿಶ್ರಾಂತಿ ಕೊಟ್ಟೋಗ್ತೀರಾ. 5, 4, 3, 2, 1, 0. ಡೀಪ್ ಸ್ಲೀಪ್, ಡೀಪ್ ಸ್ಲೀಪ್, ಡೀಪ್ ಸ್ಲೀಪ್. ನಿಮಗೆ ನನ್ನ ಮಾತುಗಳು ಮುಖ್ಯ ಆಗಿರೋದ್ರಿಂದ ನಿಮ್ಮ ಸಂಪೂರ್ಣ ಗಮನ ನನ್ನ ಮಾತುಗಳ ಮೇಲಿರುತ್ತೆ. ಸರಿಯಾಗಿ ಕೇಳಿಸ್ಕೋತೀರಿ, ಹಾಗೆ ಕೇಳಿಸ್ಕೊಂಡದ್ದನ್ನು ಅರ್ಥ ಮಾಡ್ಕೋತೀರಿ, ಹಾಗೆ ಅರ್ಥ ಆಗಿದ್ದನ್ನು ಮಾನಸಿಕವಾಗಿ ಸಿನಿಮಾ ಥರ ನೋಡ್ತೀರಾ ಅಥವಾ ಪಿಕ್ಚರ್ ಬೈ ಪಿಕ್ಚರ್ ನೋಡ್ತೀರಾ. ನಿಮ್ಮ ದೇಹ ಇಲ್ಲಿ ಸುರಕ್ಷಿತವಾಗಿ ನನ್ನ ಕೇರ್ ಆ್ಯಂಡ್ ಕನ್ಸರ್ನಲ್ಲಿ ಇದೆ. ನಿಮ್ಮ ಮನಸ್ಸು ಮಾತ್ರ ಈ ಬಬಲ್ನಲ್ಲಿ ಹಿಂದಕ್ಕೆ ಚಲಿಸ್ತಾ ಇದೆ. ನಿಮ್ಮ ಯಾವುದಾದರೂ ಒಂದು ಜನ್ಮಕ್ಕೆ ಕರ್ಕೊಂಡೋಗಿ ಭೂಮಿ ಮೇಲೆ ಇಳಿಸುತ್ತೆ. ಆ ಬಬಲ್ ಒಳಗಡೆನೇ ಇರ್ತೀರಾ. ಭೂಮಿ ಮೇಲೆ ಅದು ನಿಂತ್ಕೊಳ್ಳುತ್ತೆ, ಹಾಗೆ ಸಂತೀರಾ. 3, 2, 1, 0. ವೆರಿ ಗುಡ್. ನಿಧಾನವಾಗಿ ನಡೆಯೋಕ್ಕೆ ಶುರು ಮಾಡಿ. ನಿಧಾನಕ್ಕೆ ನಡೀತಾ ನೀವು ನಡೀತಾ ಇರುವಂತಹ ನೆಲ ಯಾವ ರೀತಿ ಇದೆ ಅಂತ ನೋಡಿ ಹೇಳಿ. ಹುಲ್ಲಿದೆ. ಆ ಹುಲ್ಲಿನ ಮೇಲೆ ನಡೀತಾ ಮತ್ತೊಮ್ಮೆ ಕೆಳಗಡೆ ನೋಡ್ತಾ ನಿಮ್ಮ ಪಾದಗಳಿಗೆ ಏನು ಹಾಕ್ಕೊಂಡಿದ್ದೀರಿ ಅಂತ ನೋಡಿ ಹೇಳಿ. ಏನು ಹಾಕ್ಕೊಂಡಿಲ್ಲ. ಆ ಜನ್ಮದ ಮನೆ ನೋಡ್ತಾ, ವಾಸಸ್ಥಳ ನೋಡ್ತಾ ಅದು ಯಾವ ರೀತಿ ಇದೆ ಅಂತ ಸ್ವಲ್ಪ ಹೇಳಿ. ಗುಡಿಸ್ಲು. ಅದರ ಸುತ್ತಮುತ್ತ ಏನಿದೆ ಸ್ವಲ್ಪ ನೋಡಿ ಹೇಳಿ. ಎದುರುಗಡೆ ಕೆರೆ ಇದೆ. ಮತ್ತಿನ್ನೇನಿದೆ? ಶಿವಾಲಯ.
ಈಗ ನಾನು 3ರಿಂದ 0 ಎಣಿಸ್ತೀನಿ. ಆಗ ನಿಮ್ಮ ಮನಸ್ಸು ನಿಮ್ಮನ್ನು ಆ ಗುಡಿಸಲಿನ ಒಳಗಡೆ ಕರ್ಕೊಂಡೋಗಿರುತ್ತೆ. ಗುಡಿಸಲಲ್ಲಿ ನಿಂತಿರ್ತೀರಾ, ಕೆಳಗಡೆ ನೆಲ ನೋಡ್ತಾ ಎಸ್ ಅಂತೀರಿ. 3, 2, 1, 0 ಗೋ. ಗುಡ್. ನೆಲ ಯಾವ ರೀತಿ ಇದೆ? ಮಣ್ಣು. ವೆರಿ ನೈಸ್, ವೆರಿ ಗುಡ್. ಆ ಗುಡಿಸಲಿನಲ್ಲಿ ನೋಡ್ತಾ ನೋಡ್ತಾ ಏನೇನು ಪದಾರ್ಥಗಳಿದೆ, ಯಾರ್ಯಾರಿದ್ದಾರೆ ಅಂತ ಸ್ವಲ್ಪ ನೋಡಿ ಹೇಳಿ. ಹಗ್ಗದ ಮಂಚ ಇದೆ. ಹಗ್ಗದ ಮಂಚ. ಬಿಂದಿಗೆ ಇದೆ. ಆಲ್ ರೈಟ್. ನೀರು ಮಡಕೆ ಇದೆ. ಹಾಂ. ವಯಸ್ಸಾದವರಿದ್ದಾರೆ. ವಯಸ್ಸಾದವರಿದ್ದಾರಾ? ಆ ವಯಸ್ಸಾದವರ ಗಂಡಸ ಹೆಂಗಸ? ಗಂಡಸು. ರೈಟ್, ರೈಟ್. ಅವರು ಯಾವ ರೀತಿ ಬಟ್ಟೆಗಳನ್ನು ಅಥವಾ ಅವರ ವೇಷಭೂಷಣಗಳು ಹೇಗಿದೆ ನೋಡಿ ಹೇಳಿ. ಅವ್ರು ಹೇಗಿದ್ದಾರೆ? ಕಚ್ಚೆ ಪಂಚೆ. ಕಚ್ಚೆ ಪಂಚೆ. ರೈಟ್. ಸುಮಾರು ಏನು ವಯಸ್ಸಾಗಿದೆ ಅವರಿಗೆ? ಅವರು ನಿಮ್ಗೆ ಏನಾಗಬೇಕಾಗಿದೆ ಅಲ್ಲಿ? ಅಪ್ಪ. ನಿಮ್ಮ ತಂದೆಯವರ? ಗುಡ್, ಗುಡ್. ನಿಮ್ಮ ವಯಸ್ಸು ಎಷ್ಟು ಅಲ್ಲಿ? 20. ವೆರಿ ಗುಡ್. ನೀವು ಯಾವ ರೀತಿ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಸ್ವಲ್ಪ ನೋಡ್ತಾ ಹೇಳಿ. ಪಂಚೆ. ಈಗ ನಿಮ್ಮ ಗಮನ ಮತ್ತೆ ನಿಮ್ಮ ತಂದೆಯವರ ಮೇಲೆ ಬರಲಿ. ಅವರು ಏನು ಮಾಡ್ಕೊಂಡಿದ್ದಾರೆ ನೋಡಿ ಅಲ್ಲಿ. ಜ್ಯೋತಿಷಿಗಳು. ಜ್ಯೋತಿಷಿಗಳು. ಅಲ್ಲಿ ನಿಮ್ಮ ತಂದೆನ ಜನ ಏನಂತ ಕರೀತಾ ಇದ್ದಾರೆ ನೋಡಿ, ಅವರ ಹೆಸರೇನು? ಶಂಕರ ದೈವಜ್ಞ. ತಮ್ಮ ಹೆಸರೇನಲ್ಲಿ? ಭಾಗೀಶ. ಆಲ್ ರೈಟ್. ಇವಾಗ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸು ನಿಮ್ಮನ್ನು 1 ತಿಂಗಳು ಮುಂದಕ್ಕೆ ಕರ್ಕೊಂಡೋಗಿದೆ. ಅರಮನೆಯಲ್ಲಿದ್ದೀನಿ. ಏನು ಮಾಡ್ತಾ ಇದ್ದೀರಾ ಅರಮನೆಯಲ್ಲಿ? ಮಹಾರಾಜರು ಮಹಾರಾಜರು ಮಾತಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಹಾರಾಜರು ಮಾತಾಡ್ತಾ ಇದ್ದಾರಾ? ಓಕೆ. ಯಾವ ವಿಷಯದ ಬಗ್ಗೆ ಈ ಮಾತುಕತೆ? ಮಕ್ಕಳಿಲ್ಲ ಅವ್ರಿಗೆ. ಆಲ್ ರೈಟ್. ಜಾತಕ ನೋಡಿ. ಓಕೆ. ಅವ್ರಿಗೇನು ದೋಷ ಇದೆ, ಯಾವ ಕಾರಣಕ್ಕೋಸ್ಕರ ಮಕ್ಕಳಾಗ್ತಾ ಇಲ್ಲ ಅಂತ ನೋಡಿ. ಸರ್ಪದೋಷ. ಸರ್ಪದೋಷ. ನೋಡಿ ಆ ಹಾರ್ಸ್ಕೋಪಲ್ಲಿ ಹಾಗೆ ನೋಡ್ತಿದ್ದಾಗೆ ಅವ್ರ ಹೆಸರಿದೆ ನೋಡಿ ಅಲ್ಲಿ. ಕೃಷ್ಣವರ್ಮ. ಕೃಷ್ಣವರ್ಮ. ನೀವು ಅದಕ್ಕೆ ಪರಿಹಾರ ಏನು ಸೂಚಿಸಿದ್ರಿ? ನವಗ್ರಹ ಶಾಂತಿ. ನವಗ್ರಹ ಶಾಂತಿ. ಯಾವ ಪ್ರಾಂತ್ಯಕ್ಕೆ ಸೇರಿದಂತಹ ಮಹಾರಾಜರವರು? ಮದನಪಲ್ಲಿ. ಮದನಪಲ್ಲಿ. ಹಾಗೆ ಆ ಕಡತಗಳನ್ನು ನೋಡ್ತಾ ಅಲ್ಲಿಯ ಇಸ್ವಿ ಅಥವಾ ಅದು ಯಾವ ವರ್ಷಕ್ಕೆ ಸೇರಿರೋದು ಅಂತ ನೋಡಿ ಹೇಳಿ. 1553. 1553.
ವೆರಿ ಗುಡ್. ಈಗ ಮಹಾರಾಣಿಯವರ ಜನ್ಮ ಕುಂಡಲಿ ಕೂಡ ನೋಡ್ತಾ ಇದ್ದೀರಾ? ಓಕೆ. ಆ ಕುಂಡಲಿನ ನೋಡ್ತಾ ನೋಡ್ತಾ ಆಕೆಯ ಹೆಸರು ಅಲ್ಲಿ ಬರೆದಿದೆ ನೋಡಿ, ಅದನ್ನು ಹೇಳಿ. ಸುವರ್ಣ. ಸುವರ್ಣ. ಈಗ ನಾನು 3ರಿಂದ 0 ಎಣಿಸ್ತೀನಿ. ನಿಮ್ಮ ಮನಸ್ಸು ನಿಮ್ಮನ್ನ ಗುಡಿಸಲಿನ ಒಳಗಡೆ ಕರ್ಕೊಂಡೋಗಿರುತ್ತೆ. 3, 2, 1, 0 ಗೋ. ಗುಡ್. ಇನ್ಯಾರಿದ್ದಾರೆ ನೋಡಿ ಅಲ್ಲಿ ಆ ಗುಡಿಸಲಲ್ಲಿ? ಇನ್ಯಾರಿದ್ದಾರೆ? ನಿಮ್ಮ ತಾಯಿ, ಇನ್ಯಾರು ಇದ್ದಾರಾ ನೋಡಿ? ಯಾತಕ್ಕೋಸ್ಕರ? ಅಮ್ಮ ಸಂತೋಷ್. ಓಕೆ, ಆಲ್ ರೈಟ್. ಓಕೆ, ಸ್ವಲ್ಪ ಹಿಂದಕ್ಕೆ ನಿಮ್ಮ ಮನಸ್ಸು ಹೋಗ್ಲಿ. ಅವರು ಯಾವಾಗ ಸತ್ರು ಅಂತ ನೋಡ್ತಾ ಹೇಳಿ. 8 ವರ್ಷ ವಯಸ್ಸಿಗೆ. ಓಕೆ, ನಿಮಗೆ 8 ವರ್ಷ ಆಗಿದ್ದಾಗ ನಿಮ್ಮ ತಾಯಿ ತೀರ್ಕೊಂಡ್ರಾ? ಏನಾಗಿ ತೀರ್ಕೊಂಡ್ರು ಅವರು? ಗೊತ್ತಿಲ್ಲ, ಮಾತಾಡ್ತಾ ಹೋಗ್ಬಿಟ್ರು. ಜನ್ಮದಲ್ಲಿ ಸಚ್ಚಿದಾನಂದ ಬಾಬು ಅವರನ್ನ ಕಾಡುತ್ತಿರುವ ಹಣೆಗೆ ಪೆಟ್ಟು ಬೀಳುವ ಕನಸಿಗೂ ಅದರಿಂದ ಸಾಯುವ ಕನಸಿಗೂ ಹಿಂದಿನ ಜನ್ಮಕ್ಕೂ ಸಂಬಂಧವಿದೆ. Are you comfortable and can we proceed further? Good. All right. 8 ವರ್ಷ ವಯಸ್ಸು. 8 ವರ್ಷ ವಯಸ್ಸು. ನಮ್ಮಮ್ಮ ಸತ್ತು. All right. Okay. ಒಂದು ಬೈತಾ ಇದ್ದೀನಿ. ನಿಮ್ಮಪ್ಪ ನೀವು ಬೈತಾ ಇದ್ದೀರಾ? ಏನು ಕಾರಣ? ಯಾಕೆ? ಜ್ಯೋತಿಷ ತಿಳ್ಬಿಟ್ಟೇನು, ಯಾಕೆ ಹೇಳಲಿಲ್ಲ? ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಜ್ಯೋತಿಷಗಳಿಗೆ ಯಾಕೆ ಹೇಳಲಿಲ್ಲ? ಅದಕ್ಕೆ ಜ್ಯೋತಿಷ ಕಲಿಬೇಕಂತ ಆಸೆ ಬಂತು. ಶಿವಶಾಸ್ತ್ರಿಗಳು ಇದರಲ್ಲೇ ಹೇಳಬೇಡ, ಕಳಿಸ್ಕೊಡ್ತೀನಿ ಅಂದರು. ವಿಷ್ಣು ಗುರುದೇವೋ ಮಹೇಶ್ವರ. 3ನೇ ದಿವಸ ಆದಮೇಲೆ ತಂಜಾವೂರಿಗೆ ಕರ್ಕೊಂಡು ಹೋದ್ರು. ಒಂದು ವರ್ಷ ಕಲಿತ್ರಾ? ಮಂತ್ರೋಪದೇಶ ಮಾಡಿದ್ರು. ಮಂತ್ರೋಪದೇಶ. ಗುಡ್. ನನಗಂತ ಚೆನ್ನಾಗಿ ಬರುತ್ತೆ ಅಂದರು.
ಓ, ಅವ್ರಿಗಿಂತಲೂ ನೀವು ಚೆನ್ನಾಗಿ ಕಲಿತೀರಾ ಅಂತ. ಮತ್ತೆ ಅಪ್ಪನ ಹತ್ರ ಬಂದೆ. ಅಪ್ಪ ಸರಿಯಿಲ್ಲ. ಇನ್ಯಾರನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ಯಾರನ್ನ ಮದುವೆ ಆದ್ರ? ಈ ಕಾರಣಕ್ಕೆ ಅವ್ರು ಸರಿಯಿಲ್ಲ ಅಂತ ಇದ್ದೀರಾ? ಓಕೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರಾ? ಆಲ್ರೈಟ್. ಈಗ ನಾನು 3ರಿಂದ 0 ಎಣಿಸ್ತೀನಿ. ಆಗ ನಿಮ್ಮ ಮನಸ್ಸು ನಿಮ್ಮನ್ನು ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಯಾವುದಾದ್ರೂ ಒಂದು ಒಳ್ಳೆಯ ಘಟನೆಗೆ ಕರ್ಕೊಂಡು ಹೋಗುತ್ತೆ. ಆವಾಗ ಎಸ್ ಅನ್ನಿ. 3, 2, 1, 0 ಗೋ. 24 ವರ್ಷ. ಓಕೆ. ಮದುವೆ ನಡೀತಾ ಇದೆ. 24 ವರ್ಷ ನಿಮಗೆ ಮದುವೆ ಆಯ್ತಾ ಆಗಲ್ಲಿ? ಆಕೆಯ ಹೆಸರೇನು? ಅಂಬಾದೇವಿ. ಅಂಬಾದೇವಿ. ವೆರಿ ಗುಡ್. ಪತ್ನಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಆ ರೀತಿಯ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದರ ನೋಡಿ ಹೇಳಿ. ಆ ಜನ್ಮದ ತಂದೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಈ ಜನ್ಮದಲ್ಲಿ ಆ ರೀತಿಯ ವ್ಯಕ್ತಿ ಯಾರಾದರೂ ಇದರ ಅಂತ ನೋಡಿ ಹೇಳಿ. ಆಲ್ರೈಟ್. ನಿಮ್ಮ ಗುರುಗಳಾದ ಅವರ ಕಣ್ಣಲ್ಲಿ ಕಣ್ಣಿಟ್ಟು, ನಿಮ್ಮ ಗುರುಗಳ ಕಣ್ಣಲ್ಲಿ ಕಣ್ಣಿಟ್ಟು ಆ ರೀತಿಯ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದರ ನೋಡಿ. ಸ್ವಾಮಿ ರಾಮದಾಸ್. ಈಗ ನಾನು 3ರಿಂದ 0 ಎಣಿಸ್ತೀನಿ. ಎಲ್ಲವನ್ನು ಬಲ್ಲಂತಹ ನಿಮ್ಮ ಮನಸ್ಸು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಆ ಜನ್ಮದಲ್ಲಿ ಸಾಯೋದಕ್ಕೆ ಇನ್ನು 5 ಸೆಕೆಂಡ್ ಇದೆ ಅನ್ನುವಂತಹ ಟೈಮಲ್ಲಿ ಕರ್ಕೊಂಡೋಗಿರುತ್ತೆ. ನೀವಾಗ ಎಸ್ ಅಂತೀರಿ. 3, 2, 1, 0 ಗುಡ್. ಏನಾಗ್ತಾ ಇದೆ ಇವಾಗ? ಬೆಟ್ಟಲಿನ ಜಾರಿ ಬಿದ್ದುಬಿಟ್ಟಿದೆ. ಹಣೆ ತುಂಬ ರಕ್ತ. ಸಾಕನ್ನಿಸ್ತೆ. ಎಲ್ಲಿಗೆ ಬಿದ್ದಿದೆ ಹಣೆ? ಓಕೆ. ಸತ್ತೋಗಿದೆ. ನಿಮ್ಮ ಆತ್ಮ ನಿಧಾನವಾಗಿ ಮೇಲೆ ಬರಲಿ. ದೇಹವನ್ನು ಬಿಟ್ಟು 5 ಅಡಿ 10 ಅಡಿ ಮೇಲಕ್ಕೆ ಬಂದು ಮೇಲಿಂದ ಕೆಳಗಡೆ ನೋಡ್ತಾ ದೇಹವನ್ನು ಎಸ್ ಅನ್ನಲಿ. ಓಕೆ. ಎಲ್ಲವನ್ನು ಬಲ್ಲಂತಹ ಆ ಆತ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹೇಗೆ ಬಿದ್ದಿದ್ದು? ಯಾರಾದರೂ ತೊಳೆದ್ರಾ? ಕಾಲು ಜಾರ್ತಾ ಅಥವಾ ಏನಾಯ್ತಲ್ಲಿ? ಬೆಟ್ಟ ತುದಿಯಿಂದ ಜಾರಿ ಬಿದ್ದುಬಿಟ್ಟೆ. ಆಕ್ಸಿಡೆಂಟಲ್ ಆಗಿ ಬಿದ್ದಿದ್ದು ಅದು? ಬೆಟ್ಟದ ತುದಿಗೆ ಯಾತಕ್ಕೋಸ್ಕರ ಹೋಗಿದ್ರಿ? ಏನಕ್ಕೋಸ್ಕರ ಹೋಗಿದ್ರಿ? ಧ್ಯಾನ ಮಾಡಕ್ಕೆ. ಓಕೆ. ಈಗ ಆತ್ಮದಲ್ಲಿರುವ ಆ ಮನಸ್ಸಿಗೆ ಏನನ್ನಿಸ್ತಾ ಇದೆ? ಸಂಕಟ ಆಗ್ತದೆ. ಯಾತಕ್ಕೋಸ್ಕರ? ಏನಕ್ಕೋಸ್ಕರ? ಹೆಂಡತಿ ಇದ್ರೆ ಆಗ್ಬಿಟ್ಲ. ಆ ದೇಹಕ್ಕೆ ಎಷ್ಟು ವಯಸ್ಸಾಗಿದೆ ಈಗಲ್ಲಿ? ಸತ್ತಿರೋ ದೇಹಕ್ಕೆ 84. 84. ಓ ಐ ಆಮ್ ಸಾರಿ. 34.
ಎಲ್ಲವನ್ನು ಬಲ್ಲಂತಹ ಆತ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈ ಪದೇ ಪದೇ ಬೆಟ್ಟಗಳು ಏನು ನಿಮಗೆ ಕನಸಲ್ಲಿ ಬರುತ್ತೋ ಈ ಒಂದು ಕಾರಣದಿಂದ ಬರ್ತಾ ಇರುವಂಥದ್ದ? ಬಾಬು ಅವರ ಕನಸುಗಳಲ್ಲಿ ಬೆಟ್ಟಗಳು ಕಾಣಿಸೋದಕ್ಕೆ ಇದು ಏನಾದರೂ ಕಾರಣ ಇರ್ಬೋದಾ? ಓಕೆ. ಈಗ ಪದೇ ಪದೇ ತಲೆಗೆ ಪೆಟ್ಟು ಬಿದ್ದಂತಹ ಕನಸುಗಳು ಬೀಳ್ತಾ ಇರೋದು ಇದೇ ಕಾರಣಕ್ಕೆ ಅಂತಲಾ? ಎಸ್. ನೀನು ಹೀಗೆ ತಲೆ ಬಡಿದು ಸಾಯಿ, ನನ್ನ ಶಾಪ ಯಾವತ್ತೂ ನಿನಗೆ ಕಾಡಲಿ. ತಲೆಗೆ ಪೆಟ್ಟು ಬಿದ್ದು ಸಾಯಲು ಇಂದು ಅಂತಹ ಕನಸುಗಳು ಮರುಕಳಿಸಲು ಒಂದು ಸಂಗತಿ ಕಾರಣವಿದೆ. ಜೊತೆಗೆ ಈ ಜನ್ಮದಲ್ಲಿ ತಮ್ಮ ಕೆಲಸದಲ್ಲಿ ಖ್ಯಾತಿಯನ್ನ ಹೊಂದಲು ಮತ್ತೊಂದು ಹಿಂದಿನ ಒಂದು ಜನ್ಮದಲ್ಲಿ ನಡೆದಂತಹ ಒಂದು ವಿಶೇಷವಾದಂತಹ ಸಂಗತಿಯೇ ಕಾರಣವಾಗಿದೆ. ಆ ಜನ್ಮದ ಇನ್ನೇನಾದರೂ ವಿಶೇಷ ಇದೆಯಾ? ಜಾತಕ ತೋರ್ಸ ಬಂದಾಗ ಕೆಟ್ಟದಾಗ ನಡ್ಕೊಂಡ ತಲೆ ಜಜ್ಬಿಟ್ಟು ಬಿಂದಿಗೆಯಲ್ಲಿ ತಲೆ ಜಜ್ಬಿಟ್ಟು ಬಿಂದಿಗೆಯಲ್ಲಿ ಅವರ ಅಮ್ಮ ಶಾಪ ಕೊಟ್ಟಳು. ನಿನ್ನ ತಲೆಗೆ ಜಜ್ಕೊಂಡೆ ಸಾಯಿ. ನೀನು ಹೀಗೆ ತಲೆ ಬಡಿದು ಸಾಯಿ, ನನ್ನ ಶಾಪ ಯಾವತ್ತೂ ನಿನಗೆ ಕಾಡಲಿ. ಅದಕ್ಕೆ ನನಗೆ ಸತ್ತಿತ್ತು. ಆ ಭವಿಷ್ಯ ಕೇಳಕ್ಕೆ ಯಾರು ಬಂದಿದ್ದು ನೋಡಿ ಹೇಳಿ? ಯಾರು ಹಸು ಸಾಕ್ತವ್ರು. ಯಾರು? ಹಸು ಸಾಕಿದವ್ರು. ಹಸು ಸಾಕಿದವರು. ಆಲ್ರೈಟ್. ಓಕೆ. ಹಸು ಕಳೆದೋಗಿದೆ. ಹಾಂ. ಸಿಗತ್ತೆ. ಓ, ಕಳೆದೋಗಿರೋ ಹಸು ಸಿಗುತ್ತಾ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ಆತನಿಗೆ ಎಷ್ಟು ವಯಸ್ಸಾಗಿತ್ತು? 37. ಈಗ ಆ ಹುಡುಗನಿಗೆ ನೀವು ಹೊಡೆದ್ರಿ ಅಂತ ಹೇಳಿದ್ರಿ, ಹೌದಾ? ಆತ ಕೆಟ್ಟದಾಗಿ ವರ್ತನೆ, ಆ ಕೆಟ್ಟ ವರ್ತನೆ ನಿಮಗೆ ಸಹಿಸಕ್ಕಾಗಲಿ ನೀವು ಹೊಡೆದ್ರಿ ಅವನಿಗೆ, ಹೌದಾ? ಯಾವುದ್ರಲ್ಲಿ ಹೊಡೆದ್ರಿ? ಬಿಂದಿಗೆಯಲ್ಲಿ ಹೊಡೆದ್ರಿ. ಸೊ ಅದಕ್ಕೆ ಇವಾಗ ಆತನಿಗೆ ಎಲ್ಲಿ ಬಿತ್ತು ಏಟು? ಹಣೆಗೆ ಬಿತ್ತು. ಎಂಥ ಬಿಂದಿಗೆ ಅದು? ತಾಮ್ರದ್ದೋ, ಕಂಚಿಂದೋ, ಮಣ್ಣಿಂದೋ, ಏನದು? ಕಂಚು. ಓಕೆ. ತಕ್ಷಣ ಸತ್ತೋದ್ನ ಆತ? ಈಗ ಆ ತಾಯಿ ಏನಂತ ಇದ್ದಾಳೆ? ನೀನು ಹಣೆ ಹೊಡ್ಕೊಂಡು ಸಾಯಿ ಅಂತ. ಸ್ವಲ್ಪ ವಿವರವಾಗಿ ಹೇಳಿ. ಪ್ರತಿ ಜನ್ಮದಲ್ಲೂ ಅಂತ ಏನಾದ್ರು ಹೇಳಿದ್ಲಾ, ಅಥವಾ ಈ ಜನ್ಮದಲ್ಲಿ ಮಾತ್ರ ಅನ್ನೋ ಥರ ಹೇಳಿದ್ಲಾ, ಅಥವಾ ಯಾವ ಅರ್ಥದಲ್ಲಿ ಹೇಳಿದ್ಲು? ಅಷ್ಟೇ. ಆಕೆ ನೋಡೋದಕ್ಕೆ ಹೇಗಿದ್ಲು ಆ ಹೆಂಗಸು? ಕಪ್ಪಗಿಲ್ಲ. ಓಕೆ. ಸಣ್ಣಕ್ಕೆ ಕಪ್ಪಗಿದ್ರು. ಆಕೆಯ ಹೆಸರೇನಾದ್ರೂ ಸಿಗುತ್ತಾ? ಆಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಆ ರೀತಿಯ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದಾರಾ ನೋಡಿ ಹೇಳಿ. ಆಲ್ರೈಟ್. ಕೆಳಗಡೆ ದೇಹ ನೋಡ್ತಾ ನೋಡ್ತಾ ನನಗೆ ಹೇಳಿ, ಈಗ ಆಕೆ ಕೊಟ್ಟ ಶಾಪದಿಂದ ಈ ದೇಹಕ್ಕೆ ಈ ರೀತಿ ಮರಣ ಬಂತ? ನೀವು ಇಷ್ಟು ಫೇಮಸ್ ಅಸ್ಟ್ರಾಲಜರ್ ಆಗೋದಕ್ಕೆ ಮೂಲ ಎಲ್ಲಿ ಅನ್ನುವಂತಹ ಹಿಂದಿನ ಯಾವುದೋ ಒಂದು ಜನ್ಮಕ್ಕೆ ಕರ್ಕೊಂಡೋಗಿ
ಭೂಮಿ ಮೇಲೆ ಇಳಿಸುತ್ತೆ. ಆ ಬಬಲ್ ಭೂಮಿ ಮೇಲೆ ಇಳಿದಾಗ ಎಸ್ ಅಂತೀರಿ. ಗುಡ್. ದೇವಸ್ಥಾನ ಸ್ವಲ್ಪ ಕೆಟ್ಟ ಹೇಳಿ. ದೇವಸ್ಥಾನದಲ್ಲಿ ಕೂತಿದ್ರಿ. ಗುಡ್. ಯಾವ ಥರ ಡ್ರೆಸ್ ಹಾಕೊಂಡಿದ್ದೀರಾ? ಆಲ್ ರೈಟ್. ವೆರಿ ಗುಡ್. ಅಲ್ಲಿ ಶಾಸನ ಆ ಥರದ್ದೇನೋ ಇದೆ ನೋಡಿ, ಅದನ್ನ ನೋಡ್ತಾ ನೋಡ್ತಾ ನೀವು ಕೂತಿರೋಂಥ ಊರು ಯಾವುದು ಅಂತ ನೋಡಿ ಹೇಳಿ. ಹಾಗೆ ಅದರ ಕೆಳಗಡೆ ಇಸ್ವಿ ಇರುತ್ತೆ ನೋಡಿ, ಅದು ಹೇಳಿ. $1456. 1456. ಗುಡ್. ನೀವು ಕೂತಿರೋಂತಹ ದೇವಸ್ಥಾನ ಯಾವ ದೇವರದು ಅಥವಾ ಅದಕ್ಕೆ ಏನು ಹೆಸರಿದೆ? ನೀವಲ್ಲಿ ಅರ್ಚಕರಾಗಿ ಹೋಗಿದ್ದೀರೋ ಅಥವಾ ಪೂಜೆಗೋಸ್ಕರ ಹೋಗಿದ್ದೀರೋ? ಯಾವ ಕಾರಣಕ್ಕೆ ಹೋಗಿದ್ದೀರಿ? ಬರಲ್ಲ, ಸುಮ್ಮನೆ ಕೂತಿದ್ದೆ. ಓ, ಏನು ಗೊತ್ತಾಗದೆ ಏನು ಬರದೆ ಕೂತಿದ್ದೀರಾ? ಯಾವಾಗಲೂ ಹೊಡಿತಾ ಇರ್ತಾರೆ. ಯಾವಾಗಲೂ ಹೊಡಿತಾ ಇರ್ತಾರೆ. ಓ, ಯಾರು ಹೊಡಿತಾರೆ? ಅಣ್ಣ ಅತ್ತಿಗೆ. ಓಕೆ. ಏನು ಕಾರಣಕ್ಕೆ ಹೊಡಿತಾರೆ? ನನಗೇನು ಬರಲ್ಲ. ಓಕೆ, ಆಲ್ ರೈಟ್. ಕೆಲಸ ಮಾಡ್ತಾರೆ. ಬರೀ ಕೆಲಸ ಮಾಡಿಸ್ತಾರಾ? ನಾನೀಗ ಮತ್ತೆ 3ರಿಂದ 0 ಎಣಿಸ್ತೀನಿ. ಎಲ್ಲವನ್ನು ಬಲ್ಲಂತಹ ನಿಮ್ಮ ಮನಸ್ಸು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗಿ ಅಲ್ಲಿಂದ 5 ವರ್ಷ ಮುಂದಕ್ಕೆ ಕರ್ಕೊಂಡೋಗಿರುತ್ತೆ. ಅವಾಗ ಎಸ್ ಅಂತೀರಾ. 3, 2, 1, 0 ಗೋ. ಗುಡ್. ಏನು ಮಾಡ್ತಾ ಇದ್ದೀರಿ ಇದೀಗ? ಕಣ್ವ ನದಿಯಲ್ಲಿ ಕೂತಿದ್ವಿ. ನದಿ ಹತ್ರ ಕೂತಿದ್ವಿ. ಯಾವ ನದಿ? ಕಣ್ವ. ಹಿಂದೊಂದು ಜನ್ಮದಲ್ಲಿ ಪೆದ್ದನಾಗಿ ನಂಜನಗೂಡಿನಲ್ಲಿ ಹುಟ್ಟಿದ ಸಚ್ಚಿದಾನಂದ ಬಾಬುರವರು ಯಾರ ಕೃಪೆಯಿಂದ ಬುದ್ಧಿವಂತರಾದ್ರು, ಜ್ಞಾನಿಗಳಾದ್ರು? ಅವರಿಗೆ ಈ ಜನ್ಮದಲ್ಲಿ ಕನಸಿನಲ್ಲಿ ಕಾಣಿಸ್ತಿರೋ ದಿವ್ಯ ಜ್ಯೋತಿಗೆ ಏನು ಕಾರಣ? ನಾನೀಗ 3ರಿಂದ 0 ಎಣಿಸ್ತೀನಿ. ಆಗ ಎಲ್ಲವನ್ನು ಬಲ್ಲಂತಹ ನಿಮ್ಮ ಮನಸ್ಸು ನಿಮ್ಮನ್ನು ಅಲ್ಲಿಂದ 1 ವರ್ಷ ಮುಂದಕ್ಕೆ ಕರ್ಕೊಂಡೋಗಿರುತ್ತೆ. ಆವಾಗ ನೀವು ಎಸ್ ಅಂತೀರಿ. 3, 2, 1, 0 ಗೋ. ಗುಡ್. ಏನು ಮಾಡ್ತಾ ಇದ್ದೀರಿ ಇವಾಗ? ದೇವಸ್ಥಾನದಲ್ಲಿ ಕೂತಿದ್ವಿ. ದೇವಸ್ಥಾನದಲ್ಲಿ ಕೂತಿದ್ರಿ. ಗುಡ್. ನೀವಲ್ಲಿ ಅರ್ಚಕರಾಗಿ ಹೋಗಿದ್ದೀರೋ ಅಥವಾ ಪೂಜೆಗೋಸ್ಕರ ಹೋಗಿದ್ದೀರೋ? ಯಾವ ಕಾರಣಕ್ಕೆ ಹೋಗಿದ್ದೀರಿ? ಬರಲ್ಲ, ಸುಮ್ಮನೆ ಕೂತಿದ್ದೆ. ಓ, ಏನು ಗೊತ್ತಾಗದೆ ಏನು ಬರದೆ ಕೂತಿದ್ದೀರಾ? ಯಾವಾಗಲೂ ಹೊಡಿತಾ ಇರ್ತಾರೆ. ಯಾವಾಗಲೂ ಹೊಡಿತಾ ಇರ್ತಾರೆ. ಓ, ಯಾರು ಹೊಡಿತಾರೆ? ನಮ್ಮ ಅಣ್ಣ ಅತ್ತಿಗೆ. ಓಕೆ. ಏನು ಕಾರಣಕ್ಕೆ ಹೊಡಿತಾರೆ? ನನಗೇನು ಬರಲ್ಲ. ಓಕೆ, ಆಲ್ ರೈಟ್. ಬರೀ ಕೆಲಸ ಮಾಡ್ತಾರೆ. ಬರೀ ಕೆಲಸ ಮಾಡಿಸ್ತಾರಾ? ನಾನೀಗ ಮತ್ತೆ 3ರಿಂದ 0 ಎಣಿಸ್ತೀನಿ. ಎಲ್ಲವನ್ನು ಬಲ್ಲಂತಹ ನಿಮ್ಮ ಮನಸ್ಸು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗಿ
ಅಲ್ಲಿಂದ 5 ವರ್ಷ ಮುಂದೆ ಕರ್ಕೊಂಡು ಹೋಗಿರುತ್ತೆ. ಅವಾಗ ಎಸ್ ಅಂತೀರಾ? 3, 2, 1, 0 ಗೋ. ಗುಡ್. ಏನು ಮಾಡ್ತಾ ಇದ್ದೀರಿ ಇದೀಗ? ಕಣ್ವ ನದಿಯಲ್ಲಿ ಕೂತಿದ್ದೀನಿ, ನದಿ ಹತ್ರ ಕೂತಿದ್ದೀನಿ. ಯಾವ ನದಿ? ಕಣ್ವ. ಕಣ್ವ. ಎಲ್ಲಿದೆ ಅದು? ಕಪಿಲಾ ನದಿಗೂ ಕಣ್ವ ನದಿಗೂ ದೂರ ಇದೆಯಾ? ಚನ್ನಪಟ್ಟಣ. ಚನ್ನಪಟ್ಟಣ. ಅಲ್ಲಿ ಎಲ್ಲಿ ಕೂತಿದ್ದೀರಾ? ನದಿ ದಡದಲ್ಲ, ಎಲ್ಲಿ ಕೂತಿದ್ದೀರಿ? ನದಿ ಹತ್ರ. ಅಲ್ಲಿಗೆ ಯಾತಕ್ಕೋಸ್ಕರ ಹೋಗಿದ್ದೀರಿ? ಮನೇಲಿ ವಿಪರೀತ ಹೊಡಿತಾರೆ, ಮನೆ ಬಿಟ್ಟು ಬಂದ್ಬಿಟ್ಟಿದ್ದೆ. ಓ, ಮನೆ ಬಿಟ್ಟು ಬಂದುಬಿಟ್ಟಿದ್ದೀರಾ. ಆಲ್ ರೈಟ್, ಓಕೆ. ಶಿವನ ದೇವಸ್ಥಾನ ಕೂತಿದ್ದೀನಿ. ಶಿವನ ದೇವಸ್ಥಾನನಾ? ಶಿವನ ಬೆಳಕು ಬರ್ತಾ ಇದೆ. ಕೇಳ್ಕೊಳ್ತಾ ಇದ್ದೀನಿ ಶಿವನ. ದಾರಿ ತೋರಿಸ್ತಾ. ಓಕೆ. ಬೆಳಕು ಬರ್ತಾ ಇದೆ. ಬೆಳಕು ಬಂದು ಏನಾಯಿತು? ಮೈಯಲ್ಲಿ ಹೋದಂಗಾಯ್ತು. ಮೈಯೆಲ್ಲ? ಮೈಯಲ್ಲಿ ಹೋದಂಗಾಯ್ತು. ಮೈಯಲ್ಲಿ ಹೋಯ್ತು. ಆ ಕ್ಷಣ ಏನಾಯಿತು? ನಿದ್ದೆ ಬಂತು. ನಿದ್ದೆ ಬಂತು. ಆಮೇಲೆ? ಮಲಗಿಬಿಟ್ಟೆ. ಆಲ್ ರೈಟ್. ದೇವರನ್ನ ಏನಂತ ಬೇಡ್ಕೊಂಡ್ರಿ? ಬುದ್ಧಿ ಕೊಡು ಅಂತ. ಬುದ್ಧಿ ಕೊಡಲಿಕ್ಕೆ ಕೇಳ್ಕೊಂಡ್ರಿ. ಈಗ ನಾನು 3ರಿಂದ 0 ಎಣಿಸ್ತೀನಿ. ನಿಮ್ಮ ಮನಸ್ಸು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗಿ ಆ ಜನ್ಮದ ಅಂತ್ಯಕ್ಕೆ ಇನ್ನೊಂದು 5 ಸೆಕೆಂಡ್ ಸಾಯೋದಕ್ಕಿದೆ ಅನ್ನುವಂಥ ಆ ಟೈಮಲ್ಲಿ ಕರ್ಕೊಂಡೋಗಿರುತ್ತೆ. ಅವಾಗ ಎಸ್ ಅಂತೀರಾ? 3, 2, 1, 0 ಗಾವ್. 72 ವರ್ಷ ವಯಸ್ಸಿನಲ್ಲಿ. ಗುಡ್. ಧ್ಯಾನ ಮಾಡ್ತಾರೆ. ಮೇಲಿನ ಬೆಳಕು ಅಂತ. ತಣ್ಣಗಿದೆ. ಓಕೆ. ಯಾರೋ ಬಂದರು. ಓಕೆ. ಯಾರದು ಬಂದಿದ್ದು? ಯಾರೋ ಋಷಿ ಬರ್ತಿದ್ರು. ಯಾರೋ ಋಷಿನಾ? ಗುಡ್. ಬೃಹಸ್ಪತಿ. ಬೃಹಸ್ಪತಿ. ತಲೆ ಕೈ ಇಟ್ರು. ತಲೆ ಮೇಲೆ ಕೈ ಇಟ್ರು. ಗುಡ್. ಬುದ್ಧಿ ಬರ್ತಾ ಇದೆ. ಜ್ಯೋತಿಷಮಯನಂ ಸಿದ್ಧಿ ಆಶೀರ್ವಾದ ಮಾಡ್ತಾರೆ. ವೆರಿ ಗುಡ್. ಇನ್ನೊಮ್ಮೆ ಹೇಳಿ, ಏನಂತ ಆಶೀರ್ವಾದ ಮಾಡಿದ್ರು? ಜ್ಯೋತಿಷಮಯನಂ ಸಿದ್ಧಿ. ಓಕೆ. ಕಲ್ತ್ಬಿಟ್ಟೆ. ವೆರಿ ಗುಡ್. ಆಮೇಲೆ? ಸ್ನಾನ ಮಾಡಕ್ಕೆ ನದಿ ಹತ್ರ ಹೋಗ್ತಾ ಇದ್ದೀನಿ. ಸ್ನಾನ ಮಾಡಕ್ಕೆ ನದಿ ಹತ್ರ ಹೋಗ್ತಾ ಇದ್ದೀರಿ. ಯಾವ ನದಿ ಅದು? ಕಣ್ವ. ಕಣ್ವ. ರೊಂಬೆ ಬಿತ್ತು. ಓ. ಆಮೇಲೆ ಏನಾಯ್ತು? ಹಳೆ ಮೇಲೆ ಬಿತ್ತು. ಇಲ್ಲಿ ತಲೆ ಮೇಲೆ ಬಿತ್ತಾ?
ಹಣೆ ಮೇಲೆ ಹಣೆ ಮೇಲೆ ಬಿತ್ತು. ಓಕೆ. ಇದೆ. ನೋತಾ ಇದೆ. ಓಕೆ. ಬಾಯಿ ಒಣಗೋಗಿ ಬಾಯಿ ಒಣಗೋಗಿದೆ. ಆಲ್ ರೈಟ್. ರಕ್ತ ಮೈಯಲ್ಲಿ ರಕ್ತನಾ? ಎಲ್ಲ ಮೈಯೆಲ್ಲ ರಕ್ತ. ಕರೀತಾ ಇದೆ. ಆಲ್ ರೈಟ್. ನಾನೀಗ 3 ಇಂದ 0 ಎಣಿಸ್ತೀನಿ. ಆಗ ಆತ್ಮ ಸಪರೇಟ್ ಆಗಿ ಆತ್ಮ ಕೆಳಗಡೆ ಬಿದ್ದಿರುವಂತಹ ದೇಹವನ್ನು ನೋಡ್ತಾ ಎಸ್ ಅನ್ಲಿ. 3, 2, 1, 0 ಗಾವ್. ಆಲ್ ರೈಟ್. 1 ಸ್ಲೋಲಿ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ ಸ್ಟೇಟ್ ಫ್ರಮ್ ದ ಡೀಪ್ ಸ್ಟೇಟ್ ಆಫ್ ಹಿಪ್ನಾಸಿಸ್. 2 ನಿಧಾನವಾಗಿ ಹೊರಗೆ ಬರ್ತಾ ಇದ್ದೀರಾ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ನಿಧಾನವಾಗಿ ತಿಕ್ಕೊಳ್ಳಿ. ಯಾವಾಗ ಬೇಕೋ ಆವಾಗ ನಿಧಾನವಾಗಿ ಕಣ್ಣುಗಳನ್ನು ತೆಗೀರಿ. ನಿಧಾನವಾಗಿ ಕಣ್ಣುಗಳನ್ನು ತೆಗೀರಿ. ಯಾವಾಗ ಬೇಕೋ ಆವಾಗ ಹಾಯಾಗಿ ಹಾಯಾಗಿ ಹೊರಬನ್ನಿ. ಹೇಗಿತ್ತು ನಿಮ್ಮ ಪ್ರಯಾಣ? ಹಿಂದಿನ ಜನ್ಮಗಳ ಪ್ರಯಾಣ ಹೇಗಿತ್ತು? ಭಾಳ ಚೆನ್ನಾಗಿತ್ತಾ? ನಿಮ್ಮ ಸಾಕಷ್ಟು ಈ ಜನ್ಮದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಅಲ್ಲಿ? ಕನಸಿನಲ್ಲಿ ಜ್ಯೋತಿ ಕಾಣಿಸೋದು, ಕನಸಿನಲ್ಲಿ ಹಣೆಗೆ ಪೆಟ್ಟು ಬಿದ್ದು ತೊಂದರೆ ಆಗಿ ಸಾಯುವಂಥದ್ದು, ಇವೆಲ್ಲವಕ್ಕೂ ಪರಿಹಾರ ಸಿಗ್ತಾ? ಉತ್ತರ? ವೆರಿ ಗುಡ್. ಶ್ರೀ ಸಚ್ಚಿದಾನಂದ ಬಾಬುರವರನ್ನ ಈ ಜನ್ಮದಲ್ಲಿ ಕಾಡುತ್ತಿರೋ ತಲೆಗೆ ಪೆಟ್ಟು ಬಿದ್ದು ಸಾಯುವಂತಹ ಕನಸಿಗೆ ಹಿಂದಿನ ಒಂದು ಜನ್ಮದಲ್ಲಿ ಹಾಗೆ ಸತ್ತಿದ್ದೇ ಕಾರಣವಾಗಿದೆ. ಇಂದು ಅವರು ಖ್ಯಾತಿಗೊಳ್ಳಲು ಹಿಂದಿನ ಜನ್ಮದಲ್ಲಿ ದೊರೆತಂತಹ ಶಿವ ಕೃಪೆಯೇ ವರವಾಗಿದೆ, ಕಾರಣವಾಗಿದೆ. ತಮಗೆ ಬೀಳುತ್ತಿದ್ದಂತಹ ವಿಚಿತ್ರ ಕನಸುಗಳಿಗೆ ಕಾರಣವೇನೆಂದು ಇದೀಗ ಸಚ್ಚಿದಾನಂದ ಬಾಬು ಅವರಿಗೆ ಸ್ಪಷ್ಟವಾಗಿ ತಿಳಿದಿದೆ. ಸಮಸ್ಯೆಗೆ ಕಾರಣವೇನೆಂದು ತಿಳಿದಾಗ ಅದರಿಂದ ಮುಕ್ತವಾಗೋದು ಸುಲಭದ ಸಂಗತಿ. ಇದು ಈ ಜನ್ಮ, ಮುಂದಿನದೇ ಪುನರ್ಜನ್ಮ, ಹಿಂದಿತ್ತು ಪೂರ್ವ ಜನ್ಮ.